differences between conduction and convection method. In that first one ನೋಡೋದಾದರೆ heat is transferred from one particle to another particle without the actual movement of the particle. In conduction ಒಳಗಡೆ ಏನಾಗುತ್ತೆ ಅಂದರೆ, for example if you take any solid material which is made up of small particles, in that in conduction method heat is transferred from one particle to another particle. ಒಂದು ಪಾರ್ಟಿಕಲಿಂದ ಇನ್ನೊಂದು ಪಾರ್ಟಿಕಲ್ಗೆ ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇನ್ ಕನ್ವೆಕ್ಷನ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಬೈ ದಿ ಆ್ಯಕ್ಚುಯಲ್ ಮೂಮೆಂಟ್ ಆಫ್ ದಿ ಪಾರ್ಟಿಕಲ್. ಓಕೆ, ಇಲ್ಲೊಂದು ಸಬ್ಸ್ಟೆನ್ಸ್ ಇದೆ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಅದು ನಮ್ಮದು ಆ್ಯಕ್ಚುಯಲ್ ಮೂಮೆಂಟಿಂದನೇ ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಪಾರ್ಟಿಕಲ್ನ ಆ್ಯಕ್ಚುಯಲ್ ಮೂಮೆಂಟಿಂದ ಹೀಟು ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇನ್ ಕಂಡಕ್ಷನ್ ಮೆಥಡಲ್ಲಿ ಓನ್ಲಿ ಹೀಟು ಒಂದು ಪಾರ್ಟಿಕಲಿಂದ ಇನ್ನೊಂದು ಪಾರ್ಟಿಕಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದರೆ ಇಟ್ ಅಕರ್ಸ್ ಓನ್ಲಿ ಇನ್ ಸಾಲಿಡ್ಸ್. ಕನ್ವೆಕ್ಷನ್ ಇಟ್ ಅಕರ್ಸ್ ಲಿಕ್ವಿಡ್ಸ್ ಆ್ಯಂಡ್ ಇನ್ ಗ್ಯಾಸಸ್. ನೆಕ್ಸ್ಟ್ ಡಿಫ್ರೆನ್ಸ್ ಇಟ್ ರಿಕ್ವೈರ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್. ಇನ್ ಕಂಡಕ್ಷನಲ್ಲಿ ಏನಾಗುತ್ತೆ ಅಂದರೆ ದೆರ್ ಈಸ್ ಅ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್. ಬಟ್ ಇನ್ ಕನ್ವೆಕ್ಷನಲ್ಲಿ ಏನಾಗುತ್ತೆ ಅಂದರೆ ಡಸ್ ನಾಟ್ ರಿಕ್ವೈರ್ ದಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದಿ ಆಲ್ ದ ಪಾರ್ಟಿಕಲ್ಸ್. ಹೀಟ್ ಈಸ್ carried by the moving fluid. Next difference, no convection current are formed, but in convection method alli convection currents are formed. So ಒಂದು ಎಕ್ಸಾಂಪಲ್ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ. ದಟ್ ಈಸ್ a metal rod becomes heat when one end is heated. ಒಂದು ಮೆಟಲ್ ರಾಡ್ ಇದೆ ಅಂದ್ಕೊಳ್ಳಿ, ಇದನ್ನು ನೀವು ಹೀಟ್ ಮಾಡೋಕ್ಕತ್ರೆ ಏನಾಗುತ್ತೆ, ಫಸ್ಟು ಇಲ್ಲಿ ನಿಮಗೆ ಬಿಸಿ ಆಗುತ್ತೆ, ನೆಕ್ಸ್ಟು ದ ಹೀಟ್ ವಿಲ್ ಟ್ರಾನ್ಸ್ಫರ್ಡ್ ಲೈಕ್ ದಿಸ್. ಬಟ್ ಇನ್ ಕನ್ವೆಕ್ಷನ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಎಕ್ಸಾಂಪಲ್ ವಾಟರ್ ಸರ್ಕ್ಯುಲೇಟ್ಸ್ ವೈಲ್ ಬಾಯ್ಲಿಂಗ್. ವಾಟರ್ನ ನೀರು ಕುದಿಬೇಕಾದ್ರೆ ಏನಾಗುತ್ತೆ, ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್. ಓಕೆ, ನೀರು ಅಲ್ಲಿ ಸರ್ಕಲ್ ಥರ ಮೂವ್ ಆಗೋ ಥರ ನಿಮಗೆ ಕಾಣಿಸುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದಿ convection. So these are the differences between conduction and convection method.